ಸಭಾ ಮಲ್ಲಿಕಾರ್ಜುನ ಅವರು ಒಂದು ಹೇಳಿಕೆ ಕೊಡ್ತಕ್ಕಂಥದ್ದು ಸಭಾ ಮಲ್ಲಿಕಾರ್ಜುನ ಅವ್ರೇನು ಅದೇ ಹಿಂದೂ ವಿರೋಧಿ ವಿಚಾರದಲ್ಲಿ ಜಾಸ್ತಿ ಅವರ ಮೂಗು ತೋರಿಸ್ತಿದ್ದಾರೆ ಅನ್ನೋ ವಿಚಾರದಲ್ಲಿ ಈಗ ತಮಿಳುನಾಡು ವಿಚಾರದಲ್ಲಿ ಅವ್ರು ತೋರಿಸ್ತಾರೆ. ಅದು ನಾನು ಆಗಲೇ ಪತ್ರಿಕಾಗೋಷ್ಠಿಯಲ್ಲಿ ನಾನು ಆಗಲೇ ಹೇಳಿದ್ದೆ. ಅದೇನು ತಮಿಳುನಾಡಿನಲ್ಲಿ ಬಂದಂಥ ಆದೇಶ, ಅದು ಹೈಕೋರ್ಟ್ ಆದೇಶ, ಅದು ಕಾರ್ತಿಕ ಹಚ್ಚುವಂಥ ಒಂದು ಇದರಲ್ಲಿ ಅದಕ್ಕೆ ಅವ್ರು ಕೊಟ್ಟಂತ ಹೇಳಿಕೆ ಮೊನ್ನೆ ನಾನು ಗಮನಿಸಿದ್ದೀನಿ. ನೀವು ಕೇಳಿದಾಗ ನಾವು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅನ್ನೋದು ಹೇಳಿದ್ದಾರೆ. ನಾನು ಅವ್ರಿಗೆ ಇಷ್ಟೇ ಕೇಳಕ್ಕೆ ಬಯಸ್ತೀನಿ, ನಿಮ್ಮ ಪಕ್ಷ ಇಂಡಿಯಾ ಒಕ್ಕೂಟ ಏನೈತಲ್ಲ, ನೀವು ಹಿಂದೂ ವಿರೋಧಿಗಳ ಅದನ್ನಾರ ಕ್ಲಿಯರ್ ಮಾಡ್ರಿ. ನೀವು ಸ್ಪಷ್ಟಪಡಿಸ್ಬೇಕು. ನೀವು ಹಿಂದೂ ವಿರೋಧಿಗಳಾದ್ರೆ ನಾವು ಹಿಂದೂ ವಿರೋಧಿಗಳು ಅಂತ ಹೇಳ್ಬೇಕು. ಇವತ್ತು ಅದೇ ತಮಿಳುನಾಡು ದೇವಸ್ಥಾನ ಇತ್ತು, ನಾಳೆ ಇದೇ ನಮ್ಮ ದುರ್ಗಮ್ಮನ ದೇವಸ್ಥಾನಕ್ಕೆ ಇದೇ ಥರದ್ದು ಯಾವ್ದಾರ ಆದೇಶ ಬಂದ್ರೆ ಅವತ್ತು ನೀವು ಇಂಡಿಯಾ ಪರವಾಗಿರ್ತೀರಾ? ನಿಮ್ಮ ಪಕ್ಷದ ಪರ ಇರ್ತೀರಾ? ಯಾಕಂದ್ರೆ ನೀವೊಬ್ಬರು ನೀವು ಇಡೀ ಇಂಡಿ ಒಕ್ಕೂಟದ ಎಲ್ಲರೂ ಸಿಗ್ನೇಚರ್ ಮಾಡಿಲ್ಲ. ಅದರಲ್ಲಿ ನೀವು ಒಬ್ರು ಸಿಗ್ನೇಚರ್ ಮಾಡಿದಿರಿ. ಅದರಲ್ಲಿ ಕೆಲವರು ಮಾಡಿದರೆ, ಆದ್ರೆ ನೀವೊಬ್ರು ಸಿಗ್ನೇಚರ್ ಮಾಡಿದಿರಿ. ನಾನು ಅವತ್ತು ಹೇಳಿದ್ದೀನಿ, ನೀವು ಇಲ್ಲಿ ಗೌರಮ್ನಂತೆ ದಿನ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಪುನಸ್ಕಾರ ನಡ್ಕೊಳ್ಳೋದು. ಆದ್ರೆ ಇವತ್ತು ಪಕ್ಷದ ಚೌಕಟ್ಟಿನಲ್ಲಿ ನಾವು ಅದಕ್ಕೆ ಬೆಂಬಲ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ? ನೀವು ಹಿಂದೂ ವಿರೋಧಿಗಳು ಅನ್ನೋದು ಈಗಲೇ ಬಟಾಬೈಲಾಗಿದೆ. ನಿಮ್ಮ ಮುಖವಾಡ ಕಾಳಿಸಿ ಬಿದ್ದಿದೆ. ನೀವೇನೇ ಸಮರ್ಥನೆ ಮಾಡ್ಕೊಂಡ್ರು ಇನ್ನು ಮುಂದೆ ನಡೆಯಲ್ಲ. ನೀವು ಹಿಂದೂ ವಿರೋಧಿಗಳೇ. ಧನ್ಯವಾದ.